ಅವನ ಚಡ್ಡಿ ಉಬ್ಬಿಕೊಂಡು ಕಾಣಿಸುತ್ತಿದ್ದ ಆ ಸ್ಥಿತಿಯನ್ನು ನೋಡಿ ನನಗೆ ಒಳಗೊಳಗೆ ಏನೋ ಅಂದಂತಾಗಿ ಅಯ್ಯಪ್ಪ ಎಂದುಕೊಂಡೆ. ತಕ್ಷಣವೇ ಎಚ್ಚೆತ್ತುಕೊಂಡು, ಲೋ ಸೋಮು, ಇದೇನು ನನ್ನ ಜಡೆಯನ್ನು ಹಿಡಿದುಕೊಂಡು ಏನು ಮಾಡ್ತಿದ್ದೀಯಾ? ಬಿಡು ಅದನ್ನು ಎಂದೆ. ನನ್ನ ಹೆಸರು ರಮ್ಯಾ. ಅಪ್ಪ ಅಮ್ಮನಿಗೆ ನಾನೊಬ್ಬಳೇ ಮಗಳು. ನಾನು ತುಂಬಾ ಚಿಕ್ಕವಳಾಗಿದ್ದಾಗಲೇ ಅಪ್ಪ ಕ್ಯಾನ್ಸರ್ ಕಾಯಿಲೆಯಿಂದ ತೀರಿಕೊಂಡರು. ಅಂದಿನಿಂದ ಅಮ್ಮನೇ ಕೂಲಿ ಮಾಡಿ ಕಷ್ಟಪಟ್ಟು ನನ್ನನ್ನು 10ನೇ ತರಗತಿಯವರೆಗೆ ಓದಿಸಿದರು. ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ನನ್ನ ಮದುವೆಯನ್ನು ಸ್ವಲ್ಪ ಬೇಗನೆ ಮಾಡಬೇಕಾಗಿ ಬಂದಿತು. ಮದುವೆಯಾಗಿ ಈಗ 3.5 ವರ್ಷಗಳು ಕಳೆದಿವೆ. ನನ್ನ ಗಂಡನ ಪ್ರೀತಿಯಿಂದ ನಾನೊಬ್ಬ ಸುಂದರ ಮಗುವಿನ ತಾಯಿಯಾಗಿದ್ದೇನೆ. ಆದರೆ ಇಂದು ನಾನು ಹಂಚಿಕೊಳ್ಳಲು ಹೊರಟಿರುವುದು ನನ್ನ ಜೀವನದಲ್ಲಿ ಮದುವೆಗೂ ಮುಂಚೆ, ಅಂದರೆ ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದಾಗ ನಡೆದ ಒಂದು ಘಟನೆಯ ಬಗ್ಗೆ. ಆಗ ನನಗೆ ಮೈದುಂಬಿ ಬಂದ ಹರೆಯ ವಯಸ್ಸಿಗೆ ಬಂದು ಕೇವಲ 6 ತಿಂಗಳು ಕಳೆದಿತ್ತು. ಅಂತಹ ಸಮಯದಲ್ಲಿ ನನ್ನ ಸೌಂದರ್ಯದ ಕಣ್ಣು ನೆಟ್ಟಿದ್ದು ಬೇರೆ ಯಾರದೋ ಮೇಲಲ್ಲ, ಸ್ವತಃ ನನ್ನ ಚಿಕ್ಕಪ್ಪನ ಮಗನಾದ ಸೋಮುನ ಮೇಲೆ. ಸೋಮು ನನಗಿಂತ 1 ವರ್ಷ ಚಿಕ್ಕವನು ಮತ್ತು ಆಗ 9ನೇ ತರಗತಿಯಲ್ಲಿ ಓದುತ್ತಿದ್ದನು. ಓದಿನಲ್ಲಿ ಅವನಿಗೆ ಆಸಕ್ತಿ ಇತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಇತರೆ ಚೇಷ್ಟೆಗಳಲ್ಲಿ ಹಾಗೂ ಅಡ್ಡದಾರಿಯಲ್ಲಿ ಅವನು ಎತ್ತಿದ ಕೈ. ಅದು ನನಗೆ ತಿಳಿದಿದ್ದು ಒಂದು ರಾತ್ರಿ ಅವನು ನನ್ನೊಂದಿಗೆ ಆಡಿದ ಆಟದ ಬಳಿಕವೇ. ನನ್ನನ್ನು ಅಕ್ಕ ಎಂದು ಕರೆಯುತ್ತಿದ್ದ ಅದೇ ಸೋಮು ಅಂದು ರಾತ್ರಿ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿಬಿಟ್ಟಿದ್ದ. ಆ ರಾತ್ರಿ ನಡೆದ ಆ ಘಟನೆ ನನ್ನ ನೆನಪಿನಾಳದಲ್ಲಿ ಇಂದಿಗೂ ಹಚ್ಚಹಸರಾಗಿದೆ. ಊರಿನಲ್ಲಿದ್ದ ಇತರೆ ಹುಡುಗಿಯರ ಜೊತೆ ಸುತ್ತಾಡುತ್ತಿದ್ದರೂ ಸೋಮು ಪ್ರತಿದಿನ ನಮ್ಮ ಮನೆಗೆ ಬಂದು ನನ್ನೊಂದಿಗೆ ಹರಟೆ ಹೊಡೆಯುತ್ತಾ ಕಾಲ ಕಳೆಯುತ್ತಿದ್ದ. ನನ್ನೊಂದಿಗೆ ಅವನು ಎಂದಿಗೂ ಅನುಚಿತವಾಗಿ ನಡೆದುಕೊಂಡಿರಲಿಲ್ಲ. ನಮ್ಮಿಬ್ಬರನ್ನು ನೋಡಿದವರು ಅಕ್ಕ ತಮ್ಮ ಅಂದ್ರೆ ಹೀಗಿರಬೇಕು ಎಂದು ಮೆಚ್ಚಿಕೊಳ್ಳುತ್ತಿದ್ದರು. ಆ ಮಟ್ಟಿಗೆ ನಾವಿಬ್ಬರೂ ಅನ್ಯೋನ್ಯವಾಗಿದ್ದೆವು. ಅಕ್ಕ ತಮ್ಮನ ಸಂಬಂಧವಾಗಿದ್ದರಿಂದ ನಮ್ಮ ನಡುವೆ ಯಾವುದೇ ಅಡ್ಡಿ ಆತಂಕಗಳಾಗಲಿ ಮುಜುಗರವಾಗಲಿ ಇರಲಿಲ್ಲ. ಇಬ್ಬರೂ ಕೈ ಹಿಡಿದುಕೊಂಡು ಹೆಗಲ ಮೇಲೆ ಕೈ ಹಾಕಿ ತಿರುಗಾಡುತ್ತಿದ್ದರೂ ಯಾರೂ ಪ್ರಶ್ನಿಸುತ್ತಿರಲಿಲ್ಲ. ಹೀಗಿರುವಾಗ ನಮ್ಮ ಸಂಬಂಧಿಯೊಬ್ಬರ ಮದುವೆ ಬಂದಿದ್ದರಿಂದ ನನ್ನ ಅಮ್ಮ ಮತ್ತು ಚಿಕ್ಕಮ್ಮ ಮದುವೆಗೆ ಹೊರಡಬೇಕಾಯಿತು. ಆ ಸಮಯದಲ್ಲಿ ನಮ್ಮ ಪರೀಕ್ಷೆಯೂ ಹತ್ತಿರವಿದ್ದ ಕಾರಣ ನಾವು ಬರಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಅಮ್ಮ ಚಿಕ್ಕಪ್ಪನ ಬಳಿ ನನ್ನನ್ನು ಜವಾಬ್ದಾರಿಯಿಂದ ನೋಡಿಕೊಳ್ಳುವಂತೆ ಹೇಳಿ, ಇಬ್ಬರೂ ಚೆನ್ನಾಗಿ ಓದಿಕೊಳ್ಳುತ್ತಾರೆ, ಸ್ವಲ್ಪ ಹತೋಟಿಯಲ್ಲಿಟ್ಟುಕೊಂಡು ಓದಿಸಿ ಎಂದು ಹೇಳಿ ಹೊರಟು ಹೋದರು. ಅವರು ಹೋದ ನಂತರ ನಾನು ಸೋಮುವಿನ ಮನೆಗೆ ಹೋಗಿ ಸೋಫಾ ಮೇಲೆ ಕುಳಿತು ಓದಿಕೊಳ್ಳುತ್ತಲಿದ್ದೆ. ಸ್ವಲ್ಪ ಹೊತ್ತಿನ ಬಳಿಕ ಚಿಕ್ಕಪ್ಪ ಸೋಮು ಎಲ್ಲಿದ್ದಾನೆ ಎಂದು ಹುಡುಕುತ್ತಾ ಹೊರಗೆ ಹೋದರು. ಸ್ವಲ್ಪ ಸಮಯದಲ್ಲೇ ಒಳಗೆ ಬಂದ ಸೋಮು ನನ್ನ ಬಳಿ ಬಂದು, ಏನಮ್ಮ, ಅಮ್ಮನೆಲ್ಲ ಹೊರಟು ಹೋದ್ರು. ಮನೆಯಲ್ಲಿ ಯೂತ್ಸ್ ಯಾರೂ ಇಲ್ಲ ಅಂದ್ರೆ ಮಜವಾಗಿರಬಹುದು ಅಲ್ವಾ ಎಂದು ನಗುತ್ತಾ ನನ್ನ ಹೆಗಲ ಮೇಲೆ ಕೈ ಹಾಕಿ ಕುಳಿತನು. ಹೀಗೆ ನಾವಿಬ್ಬರೂ ಮಾತನಾಡಿಕೊಂಡು ಸಮಯ ಕಳೆದೆವು. ಸಂಜೆ ಕತ್ತಲಾಗುತ್ತಿದ್ದಂತೆ ಚಿಕ್ಕಪ್ಪ ಹೋಟೆಲ್ನಿಂದ ಊಟ ತಂದರು. ಮೂವರು ಸೇರಿ ಊಟ ಮುಗಿಸಿ ಮಲಗುವ ಸಮಯವಾಯಿತು. ಆ ರಾತ್ರಿ ನಾನು ಒಂದು ಕೋಣೆಯಲ್ಲಿ ಮಲಗಿದರೆ ಚಿಕ್ಕಪ್ಪ ಮತ್ತು ಸೋಮು ಮತ್ತೊಂದು ಕೋಣೆಯಲ್ಲಿ ಮಲಗಿದರು. ಬೆಳಗಾದ ಮೇಲೆ ನಾನು ಬೇಗನೆ ಎದ್ದು ಸ್ನಾನ ಮಾಡಿದೆ. ಸೋಮು ಕೂಡ ಸ್ನಾನ ಮಾಡಿ ಶಾಲೆಗೆ ಹೊರಡಲು ತಯಾರಾದನು. ಇಬ್ಬರೂ ಒಟ್ಟಿಗೆ ಕುಳಿತು ಊಟ ಮಾಡಿ ಶಾಲೆಗೆ ಹೋದೆವು. ಪರೀಕ್ಷೆ ಮುಗಿಸಿ ಸಂಜೆ 5 ಗಂಟೆಗೆ ನಾವಿಬ್ಬರೂ ಮನೆಗೆ ಬಂದೆವು. ಚಿಕ್ಕಪ್ಪ ಆಗಿನ್ನೂ ಮನೆಗೆ ಬಂದಿರಲಿಲ್ಲ. ಅವರು ಬರುವುದಕ್ಕೆ ಸಾಮಾನ್ಯವಾಗಿ 6 ಗಂಟೆಯಾಗುತ್ತದೆ ಎಂದುಕೊಂಡು ನಾನು ಮತ್ತು ಸೋಮು ಮಾತನಾಡುತ್ತಾ ಕುಳಿತಿದ್ದೆವು. ಕೈಗಡಿಯಾರದಲ್ಲಿ ಕರೆಕ್ಟ್ 6 ಗಂಟೆಗೆ ಮನೆಗೆ ಬಂದ ಚಿಕ್ಕಪ್ಪ, ಏನೂ ಓದದೆ ಹಾಗೆ ಹರಟೆ ಹೊಡಿತಾ ಇದ್ದೀರಾ ಎಂದು ನಮ್ಮನ್ನು ಗದರಿಸಿದರು. ಅದಕ್ಕೆ ಸೋಮು, ಇಲ್ಲಪ್ಪ, ಈಗಷ್ಟೇ ಓದಿಕೊಂಡು ಮುಗಿಸಿದ್ದೀವಿ ಎಂದು ಸಮಾಧಾನಪಡಿಸಿದ. ಬಳಿಕ ಚಿಕ್ಕಪ್ಪ, ಸರಿ, ರಾತ್ರಿ ಊಟಕ್ಕೆ ಹೋಟೆಲ್ನಿಂದ ಪಾರ್ಸೆಲ್ ತರುತ್ತೇನೆ ಎಂದು ಹೇಳಿ ಹೊರಗೆ ಹೋಗಿ ರಾತ್ರಿಯ ಊಟವನ್ನು ತಂದರು. ನಾನು ಮತ್ತು ಸೋಮು ಊಟ ಮಾಡುತ್ತಿದ್ದೆವು. ಅಮ್ಮ ಮನೆಯಲ್ಲಿ ಇಲ್ಲ ಎಂಬ ಧೈರ್ಯವೋ ಏನೋ, ಚಿಕ್ಕಪ್ಪ ಅಂದೇ ಸ್ವಲ್ಪ ಮದ್ಯ ತಂದು ಕುಡಿದು ಫುಲ್ ಟೈಟ್ ಆಗಿ ಬಂದು ಮಲಗಿಬಿಟ್ಟರು. ನಾನು ನನ್ನ ಊಟ ಮುಗಿಸಿ ನೇರವಾಗಿ ಹೋಗಿ ನನ್ನ ರೂಮಿನಲ್ಲಿ ಮಲಗಿಕೊಂಡೆ. ಸೋಮು ಮಾತ್ರ ಹಾಲಿನಲ್ಲಿದ್ದ ಸೋಫಾ ಮೇಲೆಯೇ ಮಲಗಿದ್ದನು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಶುರುವಾಯಿತು. ಆಕಾಶದಲ್ಲಿ ದೊಡ್ಡ ದೊಡ್ಡ ಶಬ್ದದೊಂದಿಗೆ ಮಿಂಚು ಗುಡುಗುಗಳು ಅಬ್ಬರಿಸತೊಡಗಿದವು. ಅದರ ಜೊತೆಗೆ ಬೀದಿ ನಾಯಿಗಳು ಸಹ ಸೇರಿಕೊಂಡು ಒಂಟಿಯಾಗಿ ಜೋರಾಗಿ ಬೊಗಳಲು ಶುರುಮಾಡಿದವು. ಆ ವಾತಾವರಣ ನೋಡಿ ನನಗೆ ಎದೆಯೇಟು ಬಿದ್ದಂತಾಗಿ ಭಯವಾಯಿತು.
ತಕ್ಷಣವೇ ಓಡಿ ಹೋಗಿ ಸೋಮುವನ್ನು ಎಬ್ಬಿಸಿ, ಲೋ ಸೋಮು, ನಾಯಿಗಳೆಲ್ಲ ಏನೋ ಒಂಟಿಯಾಗಿ ಆ ರೀತಿ ಬೊಗಳುತ್ತಿವೆ. ಬಹುಶಃ ಯಾವುದಾದರೂ ದೆವ್ವಭೂತ ನೋಡಿ ಹಾಗೆ ಬೊಗಳುತ್ತಿರಬಹುದು ಕಣೋ. ನಾನು ಯಾವಾಗಲೂ ಅಮ್ಮನ ಹತ್ತಿರವೇ ಅಲ್ವಾ ಮಲಗೋದು. ಈಗ ಅಮ್ಮ ಇಲ್ಲ, ನನಗೆ ಒಂಟಿಯಾಗಿರಲು ತುಂಬಾ ಭಯವಾಗುತ್ತಿದೆ. ನೀನು ಬಂದು ನನ್ನ ರೂಮಿನಲ್ಲಿ ಮಲಗು ಎಂದೆ. ಅಕ್ಕನ ಬಾಯಿಯಿಂದ ಈ ಮಾತು ಕೇಳಿದ ಸೋಮುವಿಗೆ ಬಾಯಿಗೆ ಲಡ್ಡು ಬಂದು ಬಿದ್ದಷ್ಟು ಖುಷಿಯಾಯಿತು. ಅವನ ಮನಸ್ಸಿನಲ್ಲಿ ಆಟ ಶುರುವಾಯಿತು. ಕೂಡಲೇ ಜಿಗಿದು ಎದ್ದು, ನಡೆ ಹೋಗೋಣ ಬಿಡು ಎಂದ. ನಾನು ಅವನನ್ನು ರೂಮಿಗೆ ಕರೆದುಕೊಂಡು ಬಂದು ನೆಲದ ಮೇಲೆ ಮಲಗು ಎಂದು ಸೂಚಿಸಿದೆ. ಅದಕ್ಕೆ ಸೋಮು, ಛೇ, ನೆಲದ ಮೇಲಂತೂ ನಾನು ಮಲಗುವುದಿಲ್ಲ, ನನಗೆ ವಿಪರೀತ ಚಳಿಯಾಗುತ್ತದೆ ಎಂದು ಹಠ ಹಿಡಿದನು. ನಾನು ಮುದ್ದು ಮಾಡ್ತಾ, ಅಲ್ಲ ಕಣೋ, ಮುದ್ದು ಅಲ್ವಾ ನೀನು, ಪ್ಲೀಸ್ ಕಣೋ, ಕೆಳಗೆ ಮಲಗು ಎಂದು ಗೋಗರೆದು ರಿಕ್ವೆಸ್ಟ್ ಮಾಡಿದೆ. ಆದರೆ ಅವನು ಬಿಡದೆ, ಇಲ್ಲ ಕಣೆ, ಅದಕ್ಕೆಲ್ಲ ಆಗಲ್ಲ. ನಿನ್ನ ಜೊತೆ ಮಲಗಿದರೆ ನಾನೇನು ನಿನ್ನನ್ನು ತಿಂದು ಬಿಡ್ತೀನಾ? ಬೆಳಿಗ್ಗೆಯಿಂದ ಸಂಜೆವರೆಗೂ ನನ್ನ ಜೊತೆಯೇ ಇರ್ತೀಯ, ಆದ್ರೆ ರಾತ್ರಿ ಹೊತ್ತು ಮಾತ್ರ ನನ್ನಿಂದ ದೂರ ಓಡ್ತೀಯ ಯಾಕೆ? ನಾನು ಬೇರೆ ಯಾರ ಜೊತೆಯೂ ಇರಲ್ವಲ್ಲ, ಇಲ್ಲೇ ಮಂಚದ ಮೇಲೆಯೇ ಮಲಗುವುದು ಎಂದು ಹಠ ಮಾಡಿ ನೇರವಾಗಿ ಮಂಚ ಹತ್ತಿ ಮಲಗಿಬಿಟ್ಟನು. ಅದಕ್ಕೆ ನಾನು, ಸರಿ ಕಣೋ, ಹಾಗಾದ್ರೆ ಮಂಚದ ಆ ತುದಿಯಲ್ಲಿ ನೀನು ಮಲಗು, ನಾನು ಈ ತುದಿಯಲ್ಲಿ ಮಲಗುತ್ತೇನೆ, ಮಧ್ಯೆ ಅಂತರವಿರಲಿ ಎಂದೆ. ಇಲ್ಲಿಂದ ಈ ಕತೆ ತುಂಬಾನೇ ಮಜಾ ಕೊಡುತ್ತೆ. ಸೊ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಹಾಗೆ ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಆಗ ಸೋಮು ನನ್ನನ್ನು ನೋಡಿ, ಬೇರೆಯವರ ಹತ್ತಿರ ಇಲ್ಲದ್ದೆಲ್ಲ ಇವಳ ಹತ್ತಿರ ಇದೆ ಅಂತ ಇವಳು ಅಷ್ಟು ಬಿಲ್ಡಪ್ ಕೊಡ್ತಿದ್ದಾಳಲ್ಲಪ್ಪ ಎಂದು ಮನಸ್ಸಿನಲ್ಲಿಯೇ ಗೊಣಗಿಕೊಳ್ಳುತ್ತಾ ಮಲಗಿದನು. ನಾನೇನು ಹೇಳಿದ್ದು ಅಂತ ಕೇಳ್ದೆ. ಏನೂ ಇಲ್ಲ ಮಹಾತಾಯಿ, ಗುಡ್ ನೈಟ್ ಹೇಳ್ದೆ ಅಷ್ಟೇ ಎಂದುಕೊಂಡು ಮುಖ ಉದಿಸಿಕೊಂಡು ಸೋಮು ರಗ್ಗನ್ನು ಮುಚ್ಚಿಕೊಂಡು ಮಲಗಿಕೊಂಡನು. ನಾನು ಸರಿ ಎಂದುಕೊಂಡು ಕಣ್ಣು ಮುಚ್ಚಿದೆ. ಮಳೆ ಮತ್ತಷ್ಟು ಜೋರಾಗುತ್ತಲೇ ಇತ್ತು. ಅದರ ಜೊತೆಗೆ ನಾಯಿಗಳ ಕಾಟವೂ ಹೆಚ್ಚಾಗಿತ್ತು. ಅಷ್ಟರಲ್ಲಿ ದಡಾರ್ ಎಂದು ದೊಡ್ಡ ಶಬ್ದದೊಂದಿಗೆ ಒಂದು ಗುಡುಗು ಅಬ್ಬರಿಸಿತು. ಆ ಭಯಂಕರ ಶಬ್ದಕ್ಕೆ ಬೆಚ್ಚಿಬಿದ್ದ ನಾನು ತಕ್ಷಣವೇ ಹೆದರಿ ಸೋಮು ಇದ್ದ ಕಡೆಗೆ ಜರುಗಿದೆ. ಹಾಗೆ ಕಣ್ಣು ಮುಚ್ಚಿ ಮಲಗಿದ್ದ ನನಗೆ ಸ್ವಲ್ಪ ಸಮಯದ ಬಳಿಕ ನಿದ್ದೆಯ ಮಂಪರು ಕವಿಯಿತು. ಸ್ವಲ್ಪ ಹೊತ್ತಿನ ನಂತರ ಯಾರೋ ನನ್ನ ಜಡೆಯನ್ನು ಎಳೆಯುತ್ತಿರುವಂತೆ ಅನುಭವವಾಗಿ ಎಚ್ಚರವಾಯಿತು. ಏನಿದು ಎಂದು ಕಣ್ಣು ಬಿಟ್ಟು ನೋಡಿದರೆ ಸೋಮು ನನ್ನ ಜಡೆಯನ್ನು ಕೈಗೆತ್ತಿಕೊಂಡು ಅದನ್ನು ಮೂಸುತ್ತಾ ಗಾಢವಾಗಿ ಉಸಿರೆಳೆದುಕೊಳ್ಳುತ್ತಿದ್ದನು. ಏನಿದು ಇವನಿಗೆ ಎಂದು ಸೂಕ್ಷ್ಮವಾಗಿ ಗಮನಿಸಿದರೆ ಅವನು ಕಣ್ಣು ಮುಚ್ಚಿ ಮದವೇರಿದ ಟಗರಿನಂತೆ ನನ್ನ ಜಡೆಯ ವಾಸನೆಯನ್ನು ಆಸ್ವಾದಿಸುತ್ತಾ ಮಜಾ ತೆಗೆದುಕೊಳ್ಳುತ್ತಿದ್ದನು. ಅವನ ಚಡ್ಡಿ ಉಬ್ಬಿಕೊಂಡು ಕಾಣಿಸುತ್ತಿದ್ದ ಆ ಸ್ಥಿತಿಯನ್ನು ನೋಡಿ ನನಗೆ ಒಳಗೊಳಗೆ ಏನೋ ಅಂದಂತಾಗಿ ಅಯ್ಯಪ್ಪ ಎಂದುಕೊಂಡೆ. ತಕ್ಷಣವೇ ಎಚ್ಚೆತ್ತುಕೊಂಡು, ಲೋ ಸೋಮು, ಇದೇನು ನನ್ನ ಜಡೆಯನ್ನು ಹಿಡಿದುಕೊಂಡು ಏನು ಮಾಡ್ತಿದ್ದೀಯಾ? ಬಿಡು ಅದನ್ನು ಎಂದೆ. ಅದಕ್ಕೆ ಅವನು, ಅಕ್ಕ, ನಿನ್ನ ಜಡೆ ಸಖತ್ ಸುವಾಸನೆ ಬರ್ತಿದೆ ಕಣೆ, ಯಾವ ಶಾಂಪೂ ಯೂಸ್ ಮಾಡ್ತೀಯಾ ಎಂದು ಮುಜುಗರವಿಲ್ಲದೆ ಕೇಳಿದ. ನಾನು ಸಿಟ್ಟಿನಿಂದ, ಈ ನಿನ್ನ ಕೋತಿ ಚೇಷ್ಟೆಗಳನ್ನು ಬಿಟ್ಟು ಸುಮ್ಮನೆ ಮಲಗಿದರೆ ಸರಿ, ಇಲ್ಲಾಂದ್ರೆ ಚೆನ್ನಾಗಿರಲ್ಲ, ಎಚ್ಚರಿಕೆ ಎಂದೆ. ಅದೇ ಸಮಯದಲ್ಲಿ ಮತ್ತೊಂದು ಭೀಕರ ಗುಡುಗು ಬಡಿಯಿತು. ಆ ಶಬ್ದಕ್ಕೆ ಹೆದರಿ ಅಮ್ಮ ಎಂದು ಕಿರುಚುತ್ತಾ ನಾನು ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡೆ. ಅದೇ ಸಮಯಕ್ಕಾಗಿ ಕಾಯುತ್ತಿದ್ದ ಸೋಮು, ಹೆದರಬೇಡ ಅಕ್ಕ, ನಾನಿದ್ದೇನೆ, ನಿನಗೇನೂ ಆಗೋಕೆ ಬಿಡಲ್ಲ ಎಂದು ಸಮಾಧಾನ ಹೇಳುವವನಂತೆ ನಟಿಸುತ್ತಾ ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ಆಗ ನನಗೆ ಮೈಯೆಲ್ಲ ವಿವರಿಸಲಾಗದ ಒಂದು ರೋಮಾಂಚನ ಉಂಟಾಯಿತು. ಅವನು ಈಗಾಗಲೇ ಕಂಟ್ರೋಲ್ ತಬ್ಬಿದ್ದನು ಮತ್ತು ಹೇಗಾದರೂ ಮಾಡಿ ನನ್ನನ್ನು ದೋಚಲು ಆರಂಭಿಸಿದನು. ಆ ಕ್ಷಣದಲ್ಲಿ ನನ್ನ ಬುದ್ಧಿಗೆ ಏನಾಯಿತು ಎಂದು ನನಗೆ ತಿಳಿಯಲಿಲ್ಲ. ಅವನು ಮಾಡುತ್ತಿದ್ದ ಆ ಚೇಷ್ಟೆಗಳನ್ನು ವಿರೋಧಿಸಲು ಅಥವಾ ನೋವೆಂದು ಹೇಳಲು ಮನಸ್ಸಾಗಲಿಲ್ಲ. ಬದಲಿಗೆ ಅವನ ಕೈವಶವಾಗುತ್ತಾ ಹೋದೆ. ನಾವಿಬ್ಬರೂ ಮೌನದ ದಿಗ್ಬಂಧನದಲ್ಲಿ ಬಂದಿಯಾಗಿ ಒಬ್ಬರಿಗೊಬ್ಬರು ಸಂಪೂರ್ಣವಾಗಿ ಶರಣಾಗಿ ಒಂದು ಹೊಸ ಪ್ರಪಂಚದ ಅನುಭವಕ್ಕೆ ಜಾರಿದೆವು. ನನ್ನ ಜೀವನದಲ್ಲಿ ಅಂತಹ ಅನುಭವ ಆಗುತ್ತಿರುವುದು ಅದೇ ಮೊದಲ ಬಾರಿಯಾಗಿತ್ತು. ಸೋಮುವಿಗೆ ಆ ಕೆಲಸದಲ್ಲಿ ಸಾಕಷ್ಟು ಅನುಭವವಿದ್ದಂತೆ ತೋರುತ್ತಿತ್ತು. ಕೇವಲ 10 ನಿಮಿಷಗಳಲ್ಲಿ ತನ್ನ ಕೆಲಸ ಮುಗಿಸಿದರೂ ಅವನು ಸುಮ್ಮನಿರದೆ ಹಾಗೆಯೇ ಮುಂದುವರೆಸಿದನು. ಈ ಬಾರಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ತನ್ನ ತರಲೆ ಮುಂದುವರಿಸಿ ಎಲ್ಲವನ್ನೂ ನನ್ನೊಳಗೆ ತುಂಬಿದ. ಅದಾದ ಬಳಿಕ ನನಗೆ ತೀವ್ರ ಆತಂಕವಾಯಿತು. ಅಯ್ಯಯ್ಯೋ, ಈ ರಾತ್ರಿ ಏನಾದರೂ ಹೆಚ್ಚು ಕಮ್ಮಿಯಾದರೆ ನನ್ನ ಗತಿ ಏನು ಎಂದು ಗಾಬಗೊಂಡು ಅವನಿಂದ ಬಲವಂತವಾಗಿ ಬಿಡಿಸಿಕೊಂಡು ಮೇಲೆದ್ದೆ. ಯಾಕೋ ಹೀಗೆ ಮಾಡಿದೆ? ಕೆಳಗೆ ಹೋಗಿ ಮಲಗು ಅಂತ ಎಷ್ಟು ಸಲ ಹೇಳಿದರೂ ಕೇಳದೆ ಹೀಗೆಲ್ಲಾ ಮಾಡಿಬಿಟ್ಟೆಯಲ್ಲ
ಎಂದುಕೊಳ್ಳುತ್ತಾ ನಾನು ಕಣ್ಣೀರಿಡುತ್ತಾ ಅಳಲು ಶುರುಮಾಡಿದೆನು. ಅವನು ಜೋರಾಗಿ ಮಾತಾಡಬೇಡ, ಸುಮ್ಮನಿರು. ಅಪ್ಪ ಎದ್ದರೆ ನಮ್ ಕತೆ ಮುಗಿದೇ ಹೋಯ್ತು. ಎಣ್ಣೆ ಬೇರೆ ಕುಡಿದು ಕಿಕ್ಕಿನಲ್ಲಿದ್ದಾನೆ, ಸಿಟ್ಟಿಗೆ ಬಂದರೆ ನಮ್ಮಿಬ್ಬರನ್ನೂ ಕೊಲ್ಲೋಕು ಹಿಂದೆ ಮುಂದೆ ನೋಡಲ್ಲ. ಏನೂ ಆಗಲ್ಲ, ಸುಮ್ಮನಿರು ಎಂದು ಹೇಳುತ್ತಾ ನನ್ನ ಬಾಯನ್ನು ಮುಚ್ಚಿದನು. ನಾನು ಕೋಪದಿಂದ ಮತ್ತು ಆತಂಕದಿಂದ ಮಾಡೋದೆಲ್ಲ ಮಾಡಿ ಈಗ ಏನೂ ಆಗಲ್ಲ ಅಂತೀಯಾ ಎಂದುಕೊಳ್ಳುತ್ತಾ ಮತ್ತೆ ಕಣ್ಣೀರಿಡಲು ಶುರುಮಾಡಿದೆನು. ಅದಕ್ಕೆ ಅವನು ನನ್ನನ್ನು ಸಮಾಧಾನ ಮಾಡುತ್ತಾ, ಅಯ್ಯೋ ಪೆದ್ದಿ, ನಾನು ಇದನ್ನ ಎಷ್ಟೋ ಹುಡುಗಿರ ಜೊತೆ ಮಾಡಿದ್ದೀನಿ. ಯಾರಿಗೂ ಏನೂ ಆಗಿಲ್ಲ, ಇನ್ನು ನಿನಗೇನಾಗುತ್ತೆ? ಒಂದು ಸಲ ಮಾಡಿದರೆ ಯಾರೂ ತಾಯಿ ಆಗಿ ಬಿಡೋದಿಲ್ಲ ಬಿಡು. 50-60 ಸಲ ಮಾಡಿದರಷ್ಟೇ ಮಕ್ಕಳಾಗುವುದು ಎಂದು ತಮಾಷೆಯಾಗಿ ಪೂಸಿ ಹೊಡೆದನು. ಅವನು ಹೇಳಿದ ಮಾತನ್ನು ಕೇಳಿ ನಾನು, ಹೌದೇನೋ, ಇವನು ಹೇಳುತ್ತಿರುವುದು ನಿಜವೇ ಇರಬಹುದು, ಕೇವಲ ಒಂದು ಸಲ ಮಾಡಿದರೆ ಗರ್ಭ ನಿಲ್ಲುವುದಿಲ್ಲವೇನೋ ಎಂದುಕೊಂಡು ಸ್ವಲ್ಪ ಧೈರ್ಯ ತಂದುಕೊಂಡೆ. ಆದರೆ ಅವನು ಅಲ್ಲಿಗೆ ಬಿಡದೆ ನನ್ನ ಪಕ್ಕದಲ್ಲಿ ಮಲಗಿ ಮತ್ತೆ ಮೈಮೇಲೆ ಕೈಯಾಡಿಸುತ್ತಾ ಮತ್ತೊಮ್ಮೆ ಮಾಡೋಣ ಬಾ ಎಂದು ನನ್ನನ್ನು ಕೆಣಕಲು ಶುರುಮಾಡಿದನು. ನಾನು, ಸಾಕು ಕಣೋ, ನಿನ್ನ ಸಹವಾಸವೇ ಬೇಡ, ಬಿಡು ಎಂದು ಎದ್ದೇಳಲು ಪ್ರಯತ್ನಿಸಿದೆ. ಆದರೆ ಅವನು ಬಿಡದೆ, ಪ್ಲೀಸ್ ಕಣೆ, ಪ್ಲೀಸ್, ಒಂದೇ ಒಂದು ಸಲ, ಈ ಬಾರಿ ಮುಂದೆ ಮಾಡುವುದಿಲ್ಲ, ಹಿಂದೆ ಮಾಡುತ್ತೇನೆ ಎಂದು ನಾನು ಒಪ್ಪುವವರೆಗೂ ಬಿಡಲೇ ಇಲ್ಲ. ಕೊನೆಗೆ ಬೇಸತ್ತು, ಹೋಗಲಿ ಬಿಡು, ಏನಾದರೂ ಆಗಲಿ ಎಂದು ಅವನ ಜೊತೆ ರಾಜಿಯಾಗಬೇಕಾಯಿತು. ಆಮೇಲೆ ಅವನು ಹಿಂದಿನಿಂದ ಕಬಡ್ಡಿ ಆಡಲು ಶುರುಮಾಡಿದನು. ನಾನು ಎಷ್ಟೇ ಬೇಡ ಅಂದರೂ ಅವನು 3/4 ಗಂಟೆಗಳ ಕಾಲ ತನ್ನಾಟ ಮುಂದುವರೆಸಿದನು. ಅಷ್ಟರಲ್ಲಿ ಹೊರಗೆ ಮಳೆ ನಿಂತು ಪ್ರಕೃತಿ ತಣ್ಣಗಾಗಿತ್ತು. ಆದರೆ ನನ್ನ ಮೈಯೆಲ್ಲ, ಅದರಲ್ಲೂ ಹಿಂದೆ ತಡೆಯಲಾರದಷ್ಟು ವಿಪರೀತ ನೋವು ಬರುತ್ತಿತ್ತು. ಚಿಕ್ಕಪ್ಪ ಒಂದು ವೇಳೆ ಎಚ್ಚರಾದರೆ ನಮ್ಮ ಗತಿ ಏನು ಎಂಬ ಭಯ ನಮ್ಮಿಬ್ಬರಲ್ಲೂ ಇದ್ದರೂ ಸಹ ಆ ಪರಿಸ್ಥಿತಿಗೆ ನಾವಿಬ್ಬರೂ ಸಂಪೂರ್ಣವಾಗಿ ಶರಣಾಗಿದ್ದೆವು. ಅವನ ಆ ಪೋಲಿ ಆಟದಲ್ಲಿ ರಾತ್ರಿ ಕಳೆದು ಹೋದದ್ದೇ ನಮಗೆ ಗೊತ್ತಾಗಲಿಲ್ಲ. ಬೆಳಗಾದ ಮೇಲೆ ಇಬ್ಬರೂ ಎದ್ದು ಸ್ನಾನ ಮಾಡಿ ಎಂದಿನಂತೆ ಪರೀಕ್ಷೆ ಬರೆಯಲು ಶಾಲೆಗೆ ಹೋದೆವು. ಆದರೆ ಪರೀಕ್ಷಾ ಹಾಲ್ನಲ್ಲಿ ಪ್ರಶ್ನೆ ಪೇಪರ್ ಕೈಗೆ ತೆಗೆದುಕೊಂಡರೆ ಯಾವೊಂದು ಉತ್ತರ ನನಗೆ ಹೊಳೆಯುತ್ತಿರಲಿಲ್ಲ, ಯಾವುದೂ ನೆನಪಿಗೆ ಬರುತ್ತಿರಲಿಲ್ಲ. ಕಣ್ಣು ಮುಂದೆಲ್ಲ ಹಿಂದಿನ ರಾತ್ರಿ ನಡೆದ ಆ ಘಟನೆಯೇ ಕಟ್ಟಿತ್ತಿತ್ತು. ಮನಸ್ಸಿನಲ್ಲೆಲ್ಲ ಎಷ್ಟು ಬೇಗ ಶಾಲೆ ಮುಗಿಸಿ ಸೋಮುನನ್ನು ನೋಡುತ್ತೇನೆ ಎಂಬ ತುಡಿತವಿತ್ತು. ಹೇಗೋ ಪರೀಕ್ಷೆ ಮುಗಿಸಿಕೊಂಡು ಹೊರಬಂದೆ. ಹೊರಗೆ ಸೋಮು ನನಗಾಗಿ ಕಾಯುತ್ತಾ ನಿಂತಿದ್ದನು. ನಾವಿಬ್ಬರೂ ಮಾತನಾಡುತ್ತಾ ದಾರಿಯಲ್ಲಿ ಬರುತ್ತಿರುವಾಗ ಸೋಮು ಹತ್ತಿರ ಬಂದು, ಅಕ್ಕ, ಮನೆಯಲ್ಲಿ ಅಮ್ಮ ಬಂದಿರುತ್ತಾಳೆ, ಅಲ್ಲಿ ಅವಕಾಶ ಸಿಗುವುದಿಲ್ಲ, ನೀನು ಮನಸ್ಸು ಮಾಡಿದರೆ ಇಲ್ಲೇ ಎಲ್ಲಾದರೂ ಒಂದು ಸಲ ಮಾಡಿಕೊಂಡು ಹೋಗೋಣ ಬೂ ಎಂದು ಮತ್ತೊಮ್ಮೆ ನನ್ನನ್ನು ಕೆರಳಿಸಲು ಮುಂದಾದನು. ನಾನು ಹೆದರುತ್ತಾ, ಅವಶ್ಯಕತೆ ಇಲ್ಲ ಕಣೋ, ಅಮ್ಮ ಮನೆಯಲ್ಲಿ ಬಂದಿರುತ್ತಾಳೆ, ತಡವಾದರೆ ಬೈತಾಳೆ ಎಂದೆ. ಅದಕ್ಕೆ ಅವನು, ತಡವಾಗುವುದಕ್ಕೆ ಬರೀ 5 ನಿಮಿಷ ಕಣೆ ಎಂದು ನನ್ನ ತಲೆ ಕೆಡಿಸಿ ಹತ್ತಿರದಲ್ಲಿದ್ದ ಖಾಲಿ ಹೊಲದ ಕಡೆಗೆ ಎಳೆದುಕೊಂಡು ಹೋಗಿ ಅಲ್ಲಿಯೂ 3/4 ಗಂಟೆ ತನ್ನ ತರಲೆ ಮುಂದುವರೆಸಿದನು. ಅದಾದ ಬಳಿಕ ನಾವು ಮನೆಗೆ ತಲುಪಿದೆವು. ಅಷ್ಟರಲ್ಲಿ ನನ್ನ ಅಮ್ಮ ಮದುವೆ ಮುಗಿಸಿ ಮನೆಗೆ ಬಂದಿದ್ದರು. ಅಮ್ಮನ ಆಗಮನದ ನಂತರವೂ ನಮ್ಮ ಚೇಷ್ಟೆ ನಿಲ್ಲಲಿಲ್ಲ. ಅಮ್ಮ ಮನೆಯಲ್ಲಿದ್ದರೂ ಮರುದಿನ ಶಾಲೆಗೆ ಹೋಗಿ ಬರುವಾಗಲೂ ನಾವು ಮತ್ತೊಮ್ಮೆ ಆ ಕೆಲಸ ಮಾಡಿದೆವು. ಹೀಗೆ ಪರೀಕ್ಷೆ ಮುಗಿದ ಮೇಲೂ ನಾವಿಬ್ಬರೂ ಸುಮ್ಮನಿರಲಿಲ್ಲ. ಒಬ್ಬರಿಗೊಬ್ಬರು ಆ ಕಬಡ್ಡಿ ಆಟಕ್ಕೆ ಅಡಿಕ್ಟ್ ಆಗಿ ಬಿಡುವು ಸಿಕ್ಕಿದ ಪ್ರತಿ ಬಾರಿಯೂ ಎಲ್ಲೆಂದರಲ್ಲಿ ಏಕಾಂಗಿಯಾಗಿ ಸಂಚರಿಸುತ್ತಾ ಮಜಾ ಮಾಡುತ್ತಿದ್ದೆವು. ಹೀಗೆಯೇ ಸುಮಾರು 3 ತಿಂಗಳುಗಳು ಸರಿದು ಹೋದವು. ಒಂದು ದಿನ ಬೆಳಿಗ್ಗೆ ನನಗೆ ವಿಪರೀತ ವಾಂತಿ ಬರಲು ಶುರುವಾಯಿತು. ಪರೀಕ್ಷಿಸಿ ನೋಡಿದರೆ ನನ್ನ ಹೊಟ್ಟೆ ಸ್ವಲ್ಪ ಸ್ವಲ್ಪವೇ ಮುಂದೆ ಬರಲು ಪ್ರಾರಂಭಿಸಿತು. ಅಂದು ಸೋಮು ಮಾಡಿದ ಆಟದ ಪರಿಣಾಮ ಏನು ಎಂಬ ಕಹಿ ಸತ್ಯ ನನಗೆ ತಡವಾಗಿ ಅರಿವಾಯಿತು. ಕಾಲ ಕಳೆದಂತೆ ನನಗೆ ತಿಂಗಳು ತಪ್ಪಿತು. ಅದನ್ನು ಗಮನಿಸಿದ ನನ್ನ ಅಮ್ಮನಿಗೆ ನನ್ನ ಮೇಲೆ ಅನುಮಾನ ಬಂದು ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವೈದ್ಯರಿಂದ ಚೆಕ್ ಅಪ್ ಮಾಡಿಸಿದರು. ವರದಿ ಬಂದಾಗ ನಾನೊಬ್ಬ ತಾಯಿಯಾಗುತ್ತಿದ್ದೇನೆ ಎಂಬ ಕಹಿ ಸತ್ಯ ಹೊರಬಿದ್ದಿತು. ಮನೆಗೆ ಬಂದ ಕೂಡಲೇ ಅಮ್ಮ ನನ್ನನ್ನು ಕೂರಿಸಿಕೊಂಡು ಸಿಕ್ಕಾಪಟ್ಟೆ ಬೈದಳು. ಯಾರವನು ಆ ಪಾಪಿ? ಸತ್ಯ ಹೇಳು ಎಂದು ಕಣ್ಣೀರಿಟ್ಟಳು. ಈ ಊರಿನಲ್ಲಿ ನಮ್ಮ ಮಾನ ಮರ್ಯಾದೆ ಎಲ್ಲವೂ ಹೋಯಿತು ಎಂದು ಗೋಳಾಡಿದಳು. ನಾನು ಅಳುತ್ತಾ ಕುಳಿತಿದ್ದನ್ನು ನೋಡಿ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಕೂಡ ಅಲ್ಲಿಗೆ ಬಂದರು. ಏನಾಯಿತು ಎಂದು ಅವರು ವಿಚಾರಿಸಿದಾಗ ಅಮ್ಮ ನಡೆದ ಎಲ್ಲಾ ವಿಷಯವನ್ನು ಅವರ ಮುಂದೆ ಹೇಳಿದಳು. ಅದನ್ನು ಕೇಳಿದ ಚಿಕ್ಕಪ್ಪನಿಗೆ ಮೈಯೆಲ್ಲ ಉರಿದು ಕೋಪ ನೆತ್ತಿಗೇರಿತು. ಏನೋ ಸೋಮು, ನಿನಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಬುದ್ಧಿ ಬಂತಾ? ಅವಳ ಬಾಳು ಹೀಗೆ ಮಾಡೋಕೆ ನಿನಗೆ ಮನಸ್ಸು ಹೇಗ ಬಂತು ಎಂದು ಗದರಿ ಅಲ್ಲೇ ಸಿಕ್ಕ ಬೆಲ್ಟ್ನಿಂದ ಸೋಮುವಿಗೆ ಮನಬಂದಂತೆ ಚೆನ್ನಾಗಿ ಹೊಡೆದರು.
ನಾನು ಭಯದಿಂದ ಅಳುತ್ತಾ, ಅಮ್ಮ, ನಾನೀಗ ಏನು ಮಾಡಲಿ ಎಂದು ಮೈಯೆಲ್ಲಾ ನಡುಗುತ್ತಾ ಕುಳಿತಿದ್ದೆ. ಆಗ ಚಿಕ್ಕಪ್ಪ ಒಂದು ಉಪಾಯ ಹೇಳಿದರು. ಅನಿತಾಗೆ ಗುಟ್ಟಾಗಿ ನಾಟಿ ಔಷಧಿ ಕೊಡಿಸಿ ಹೊಟ್ಟೆಯಲ್ಲಿರುವುದನ್ನು ಕರಗಿಸಿಬಿಡೋಣ. ವಿಷಯ ಯಾರ ಬಾಯಿಗೂ ಹೋಗದಂತೆ ಮುಚ್ಚಿಡೋಣ. ಆಮೇಲೆ ತೊಂದರೆಯಿಲ್ಲದೆ ನಮ್ಮ ಸಂಬಂಧಿಕರಲ್ಲೇ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡಿಕೋಣ ಎಂದು ಸಲಹೆ ನೀಡಿದರು. ಆ ಸಮಯದಲ್ಲಿ ಏನು ಮಾಡಬೇಕೆಂದು ತೋಚದ ಅಮ್ಮ ಕಣ್ಣೀರು ಹಾಕುತ್ತಾ ಕೊನೆಗೆ ಆ ಮಾತಿಗೆ ಒಪ್ಪಿಕೊಂಡಳು. ಹಾಗೆಯೇ ಗುಟ್ಟಾಗಿ ನನ್ನನ್ನು ಮಂಗಳೂರಿಗೆ ಕಳುಹಿಸಿ ಅಲ್ಲಿ ನಾಟಿ ಔಷಧಿ ಕೊಡಿಸಿ ಹೊಟ್ಟೆಯಲ್ಲಿದ್ದ ಭ್ರೂಣವನ್ನು ಕರಗಿಸಿದರು. ಆ ಘಟನೆ ಮುಗಿದ ಸ್ವಲ್ಪ ಸಮಯದ ಬಳಿಕ ನಮ್ಮದೇ ಸಂಬಂಧಿಕರ ವಲಯದಲ್ಲಿ ಒಬ್ಬ ಒಳ್ಳೆಯ ಹುಡುಗನನ್ನು ನೋಡಿ ನನ್ನ ಮದುವೆಯನ್ನು ನೆರವೇರಿಸಿದರು. ಪ್ರಸ್ತುತ ನನ್ನ ಗಂಡ ಬೆಂಗಳೂರಿನ ಫ್ಯಾಕ್ಟರಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದು ನನ್ನನ್ನು ಮತ್ತು ನನ್ನ ಮಗುವನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾರೆ. ಅತಿ ಚಿಕ್ಕ ವಯಸ್ಸಿನಲ್ಲಿ, ಅಂದರೆ ನನ್ನ 18ನೇ ವಯಸ್ಸಿನಲ್ಲಿ ನಾನು ತಾಯಿಯಾಗುವ ಆತಂಕವನ್ನು ಎದುರಿಸಬೇಕಾಯಿತು. ಹಾಗೂ ಸೋಮು ತನ್ನ 17ನೇ ವಯಸ್ಸಿನಲ್ಲಿ ತಂದೆಯಾಗುವ ಸ್ಥಿತಿ ಬಂದಿತ್ತು. ಈಗ ಸೋಮು ಕೂಡ ಊರಿನಲ್ಲಿ ಹೊಲದ ಕೆಲಸಗಳನ್ನು ಮಾಡಿಕೊಂಡು ಮದುವೆಯಾಗಿ ಹೆಂಡತಿಯೊಂದಿಗೆ ಸಂಸಾರ ನಡೆಸುತ್ತಿದ್ದಾನೆ. ಆದರೆ ಇಂದಿಗೂ ನಾನು ಹಬ್ಬ ಹರಿದಿನಗಳಿಗೆ ಊರಿಗೆ ಹೋದಾಗ ಅವನು ನನ್ನನ್ನು ಒಂಟಿಯಾಗಿ ನೋಡಲು ಹೊಂಚು ಹಾಕುವ ಆ ಹಳೆಯ ಕೆಟ್ಟ ಬುದ್ಧಿ ಮಾತ್ರ ಇಂದಿಗೂ ಬದಲಾಗಿಲ್ಲ. ಈ ನನ್ನ ಜೀವನದ ಕಥೆಯಿಂದ ನಾನು ಕಲಿತ ಪಾಠ ಒಂದೇ: ಯಾರನ್ನೂ ಅಷ್ಟು ಸುಲಭವಾಗಿ ನಂಬಿ ನಮ್ಮ ಹೆಣ್ಣು ಮಕ್ಕಳನ್ನು ಒಂಟಿಯಾಗಿ ಬಿಟ್ಟು ಹೋಗಬಾರದು. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಸೂಪರ್ ಅಂತ ಕಾಮೆಂಟ್ ಮಾಡಿ. ನಾನು ಇದೇ ತರ ಹೊಸ ಕತೆಗಳನ್ನ ಬರಿತೀನಿ. ಧನ್ಯವಾದಗಳು.